ತಿರುಪತಿಯಲ್ಲಿ ಕುಡುಕನ ಕಿತಾಪತಿ 90 ಎಣ್ಣೆಗಾಗಿ ದೇವಸ್ಥಾನದ ಗೋಪುರ ಹತ್ತಿ ಹೈಡ್ರಾಮಾ. ತಿರುಪತಿ ಗೋವಿಂದರಾಜಸ್ವಾಮಿ ದೇಗುಲವನ್ನು ಹತ್ತಿದ್ದಾನೆ ಕುಡುಕನೊಬ್ಬ. ಗೋವಿಂದರಾಜಸ್ವಾಮಿ ದೇಗುಲದ ಗೋಪುರಕ್ಕೆ ಡ್ಯಾಮೇಜ್ ಕೂಡ ಮಾಡಿದ್ದಾನೆ ಕುಡುಕ ಅನ್ನೋದು ಗೊತ್ತಾಗ್ತಾ ಇದೆ. 90 ಎಣ್ಣೆಗಾಗಿ ಗೋಪುರವನ್ನು ಹತ್ತಿ ಕುಡುಕ ಹೈಡ್ರಾಮಾ ಮಾಡಿಬಿಟ್ಟಿದ್ದಾನೆ. 3 ಗಂಟೆಗಳ ಕಾಲ ಗೋಪುರದಲ್ಲಿಯೇ ಕುಳಿತು ನನಗೆ 90 ಬೇಕು ಅಂತ ಕೇಳಿದ್ನಂತೆ. ಮದ್ಯದ ಬಾಟ್ಲಿ ಯಾವಾಗ ಕುಡುಕನ ಕೈ ಸೇರ್ತೋ ತದನಂತರ ಕೆಳಗಿಳಿದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜಾಮಾಬಾದ್ ಮೂಲದ ವ್ಯಕ್ತಿಯಿಂದ ಈ ರಂಪಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಿರುಪತಿಯಲ್ಲಿ ಆದಂತಹ ಘಟನೆ ಇದು. 90ಗೋಸ್ಕರ ದೇವಸ್ಥಾನದ ಗೋಪುರವನ್ನು ಹತ್ತಿ ಈ ರೀತಿಯ ಹೈಡ್ರಾಮವನ್ನು ಮಾಡಿರುವಂಥದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಗೋವಿಂದರಾಜ ಸ್ವಾಮಿ ದೇಗುಲ, ಇದು ತಿರುಪತಿಯಲ್ಲಿರುವಂಥದ್ದು. ಈ ನೀಲಿ ಬಣ್ಣದ ಶರ್ಟ್ ಹಾಕ್ಕೊಂಡು ಆತನ ಕಾಲರ್ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರಲ್ಲ ಪೊಲೀಸರು, ಈತನೇ ಕುಡುಕ ಮಹಾಶಯ. ಈತ 90 ಎಣ್ಣೆಗಾಗಿ ಹೋಗಿ ದೇವಸ್ಥಾನದ ಗೋಪುರ ಏರ್ಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈತ ಕುಡುಕ ಅಂತ ಗೊತ್ತಿದ್ದು ಕೂಡ ದೇವಸ್ಥಾನದ ಆವರಣದೊಳಗೆ ಹೋಗಿದ್ದು ಹೇಗೆ ಅಂತ ಹೇಳಿ, ಜೊತೆಗೆ ಈತನನ್ನು ಮನವೊಲಿಸುವ ಕೆಲಸ ಹೇಗಾಯ್ತು, ಯಾರೀತ, ಡೀಟೇಲ್ಸ್ ಕೊಡಬಹುದಾ ಅಂತ? ಪ್ರೇಮ್, ನೋಡಿ, ಸಾಮಾನ್ಯವಾಗಿ ದೇವಸ್ಥಾನದ ಒಳಗಡೆ ಎಲ್ಲರನ್ನೂ ಕೂಡ ಮುಕ್ತವಾಗಿ ಪ್ರವೇಶವನ್ನ ಕೊಡ್ಲಾಗಿರುತ್ತೆ. ಆ ಪ್ರವೇಶವನ್ನೇ ಈತ ಬಳಸ್ಕೊಂಡು ಆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ದ. ಆದ್ರೆ ಈತ ಮೇಲೆ ಗೋಪುರದವರೆಗೂ ಹೇಗೆ ತಲುಪಿದ ಅನ್ನುವಂಥದ್ದು ಈಗ ಎಲ್ಲರಿಗೂ ಇರುವಂತಹ ಸಂಶಯ. ಆ ಗೋಪುರದ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ಹೇಗ್ ಸಿಕ್ತು, ಆತನ ಒಳಗಡೆ ಯಾರು ಬಿಟ್ರು ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ. ಆದ್ರೆ ಎಲ್ಲರ ಕಣ್ ತಪ್ಪಿಸಿ ಈತ ಗೋಪುರದ ಮೇಲೆ ಹೋಗಿ ಕೂತಿದ್ದಾನೆ. ಮೇಲೆ ಹೋಗಿ ಕೂತಿದ ಮೇಲೆ ಕೆಲವರು ಆತನನ್ನ ಗಮನಿಸಿ ಕೆಳಗಿಳಿಸುವಂತೆ ಮನವೊಲಿಸುವಂತ ಕಾರ್ಯಗಳನ್ನ ಕೂಡ ಮಾಡಿದ್ದಾರೆ. ಆದ್ರೆ ಆತ ಆಮೇಲೆ ಮದ್ಯವನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಂಡೀಷನ್ ಅನ್ನ ಹಾಕಿದ್ದ. ಮದ್ಯವನ್ನ ಕೊಡ್ತಿದ್ರೆ ಮಾತ್ರ ನಾನು ಕೆಳಗಿಳಿದು ಬರ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹಠವನ್ನ ಹಿಡ್ಕೋತಿದ್ದ. ಹೀಗಾಗಿ ಪೊಲೀಸರನ್ನ ಕೂಡ ಸ್ಥಳಕ್ಕೆ ಕರೆಸ್ಬೇಕಾಯ್ತು. ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದು ಆತನ ಮನವೊಲಿಸಿ ಕೆಳಗಡೆ ಇಳಿಸುವಂತ ಕೆಲಸವನ್ನ ಮಾಡ್ಲಾಯ್ತು. ಸರಿಸುಮಾರು 3 ಗಂಟೆಗಳ ಕಾಲ ಈ ಒಂದು ಹೈಡ್ರಾಮಾ ನಡೆದಿರುವಂತದ್ದು. ನನಗೆ ಎಣ್ಣೆ ಕೊಟ್ರೆ ಮಾತ್ರ ನಾನು ಕೆಳಗಡೆ ಬರ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹಠ ಹಿಡಿದ ಬಳಿಕ ಪೊಲೀಸರು ಆತನಿಗೆ ಎಣ್ಣೆ ಕೊಡಿಸುವಂತ ಭರವಸೆನೆ ಕೊಟ್ರು. ಅದಾದ ಬಳಿಕ ಆತ ಕೆಳಗಿಳಿದು ಬಂದಿರುವಂತದ್ದು. ನಿಜಾಮಾಬಾದ್ ಮೂಲದ ವ್ಯಕ್ತಿ ಅಂತಾನು ಕೂಡ ಈತನನ್ನ ಈಗ ಗುರುತಿಸಲಾಗಿರುವಂತದ್ದು. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ಆತನನ್ನ ಇಟ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.